ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPSC ಕನ್ನಡ. ಇವತ್ತಿನ ಟಾಪಿಕ್ಕು ಇಂಡಿಯಾದ ಇಂಡಿಪೆಂಡೆನ್ಸ್ನ ಸೆಕೆಂಡ್ ಪಿಲ್ಲರ್ INA ಟ್ರಯಲ್ಸ್. INA ಟ್ರಯಲ್ಸ್ 1945 ನವಂಬರಿಂದ 1946 ಮೇ ತನಕ ನಡೆಯುತ್ತೆ. INA ಟ್ರಯಲ್ಸ್ನ ಮೇನ್ ಉದ್ದೇಶ ಸುಭಾಷ್ ಚಂದ್ರ ಬೋಸ್ ಹಾಗೂ ಬೇರೆ ಭಾರತೀಯ ಸೈನಿಕರನ್ನು ಒಂದು ದುರುದ್ದೇಶದಿಂದ ಅವರನ್ನು ಅವಮಾನಗೊಳಿಸಲೆಂದು ಮಾಡಿರ್ತಾರೆ. ಆದರೆ ಅದು ಬ್ಯಾಕ್ಫೈರ್ ಆಗುತ್ತೆ. ಬ್ಯಾಕ್ಫೈರ್ ಏನಕ್ಕಾಗುತ್ತೆ ಅಂದರೆ ಭಾರತದ ಮುಸ್ಲಿಂ ಲೀಗ್ ಮತ್ತು INC ಬೇರೆ ಬೇರೆಯಾಗಿ ಫೈಟ್ ಮಾಡ್ತಾ ಇದ್ರು. ಇದೊಂದು ವಿಷಯದಲ್ಲಿ ಒಟ್ಟಿಗಾಗ್ತಾರೆ. ಪ್ಲಸ್ ಬ್ರಿಟಿಷರು ತೋರಿಸಿದ ಹೇಳಿತನವನ್ನು ಓಪನ್ ಆಗಿ ಕೋರ್ಟ್ನಲ್ಲಿ ಡಿಸ್ಕಸ್ ಆಗುತ್ತೆ. ದೇಶದಾದ್ಯಂತ ಗೊತ್ತಾಗುತ್ತೆ ಈ ಬ್ರಿಟಿಷರು ಎಂಥ ಹೇಡಿಗಳು, ಈ ರಣಹೇಡಿಗಳು ತಮ್ಮ ಮೇಲೆ ಬಂದಾಗ ಹೇಗೆ ಓಡೋಗ್ತಾರೆ ಅನ್ನೋದು. ಏನಾಗುತ್ತೆ, 1940ನಲ್ಲಿ ಸಿಂಗಾಪುರ್ನ ಆಳುತ್ತಿದ್ದಂಥ ಬ್ರಿಟಿಷರು ಜಾಪನೀಸ್ ಆರ್ಮಿ ಎದುರಿಗೆ ಸೋಲ್ತಾರೆ. ಜಾಪನೀಸ್ ಆರ್ಮಿ ಎದುರಿಗೆ ಸೋತಾಗ ಅಲ್ಲೊಬ್ಬ ಕರ್ನಲ್ ಹಂಟ್ ಅಂತಿರ್ತಾನೆ. ಅವನು ಭಾರತೀಯ ಸೈನಿಕರನ್ನು ಜಪಾನೀಸ್ ಆರ್ಮಿಯವ್ರ ಹತ್ರ ಹ್ಯಾಂಡ್ ಓವರ್ ಮಾಡಿ ತಾನು ಓಡೋಗ್ತಾನೆ. ಹೋಗ್ತಾ ಅವನು ಹೇಳ್ತಾನೆ, ಹೌ ಯು ವೆರ್ ಲಾಯಲ್ ಟು ಬ್ರಿಟಿಷ್ ಆರ್ಮಿ, ಹಾಗೆ ನೀವು ಜಾಪನೀಸ್ ಆರ್ಮಿಗೆ ಲಾಯಲ್ ಆಗಿರಿ ಆ್ಯಂಡ್ ಐ ಆಮ್ ಲೀವಿಂಗ್ ಅಂತ ಓಡೋಗ್ತಾನೆ. ಆಗ ಏನಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ಅವ್ರು ಬಂದು ರಾಸ್ ಬಿಹಾರಿ ಬೋಸ್ ಅವರು ಟ್ರೈ ಮಾಡಿದ್ದಂಥ ಆರ್ಮಿ ಕಟ್ಲಿಕ್ಕೆ ಟ್ರೈ ಮಾಡಿರೋಂಥದ್ದನ್ನು ಇವ್ರು ಸ್ಟೆಬಿಲೈಸ್ ಮಾಡಿ 75,000 ಜನರನ್ನು ಒಟ್ಟುಗೂಡಿಸಿ ಒಂದು ಆರ್ಮಿ ಕಟ್ತಾರೆ ವಿತ್ ವೇರಿಯಸ್ ಬ್ರಿಗೇಡ್ಸ್. ಇದನ್ನು ಶಾನವಾಜ್ ಖಾನ್ ಹಾಗೆ ಕರ್ನಲ್ ಧಿಲ್ಲೋನ್ ಹಾಗೂ ಐ ಆಮ್ ನಾಟ್ ರಿಮೆಂಬರಿಂಗ್ ದ ಥರ್ಡ್ ನೇಮ್, I think it was one more Sehgal, ಪ್ರೇಮ್ಚಂದ್ ಸೆಹಗಲ್, ಅವ್ರ ಮೇಲೆ ಇಲ್ಲಿ INA ಟ್ರಯಲ್ಸ್ ಅಂತ ಮಾಡ್ತಾರೆ. ಇವರು ಕೊಹಿಮಾದ ಭೀಕರ ಯುದ್ಧವನ್ನು ಸೋತಿರ್ತಾರೆ ಆ್ಯಂಡ್ ಜಪಾನ್ನಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿಯ ಬಾಂಬಿಂಗ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಯುದ್ಧ ಅಂದರೆ ಹೇಗೆ, ಇಟ್ ವಾಸ್ ಎ ಚೆಸ್ ಗೇಮ್. ನಾವು ಹೇಗಾದರೂ ಮಾಡಿ INA ಸರಿಗೆ ವರ್ಕ್ ಮಾಡಿಲ್ಲ ಅಂತ ತೋರಿಸ್ಲಿಕ್ಕೆ ಬ್ರಿಟಿಷರ್ಸ್ ವರ್ ಕೀನ್. ಬಟ್ ಎ ಬ್ಯಾಟ್ರಿ ಆಫ್ ಇಂಡಿಯನ್ ಲಾಯರ್ಸ್ ಇನ್ಕ್ಲೂಡಿಂಗ್ ಕಾಟ್ಜು, ಅರುಣಾ ಅಸಫ್ ಅಲಿ, ನೆಹರು ವೆರ್ ಫೈಟಿಂಗ್ ಫಾರ್ ದೀಸ್ ಪೀಪಲ್. ಇವ್ರು ಏನು ಮಾಡ್ತಾರೆ, ಇವರು ಬ್ರಿಟಿಷರ್ಸ್ ಯಾವ ರೀತಿ ರಣಹೇಡಿಗಳಾಗಿದ್ದರು ಅನ್ನೋದನ್ನು ನೀಟಾಗಿ ಪ್ರೂವ್ ಮಾಡ್ತಾರೆ. ಅದಲ್ಲದೆ ಬ್ರಿಟಿಷರು ಹೇಗೆ ಒಂದು ಬೋತ್ ಸೈಡ್ ಟ್ರಯಲ್ಸ್ ಆಗಿರುತ್ತೆ. ಅವಾಗ ಈ ಸೋಲ್ಜರ್ಸ್ ಕಡೆನೂ INCಯಿಂದ ಇವರು ಲಾಯರ್ಸ್ ಇರ್ತಾರೆ, ಪ್ಲಸ್ ಬ್ರಿಟಿಷರ್ಸ್ ಕಡೆಯಿಂದದು ಲಾಯರ್ಸ್ ಇರ್ತಾರೆ. ಅವರ ಲಾಯರ್ಸ್ನ ಯಾವುದೇ ವಾದವನ್ನು ತುಂಬ ಚೆನ್ನಾಗಿ ಇವರು ಎದುರಿಸ್ಬಿಟ್ಟು ಇವರನ್ನು ಸೋಲಿಸಿದಾಗ ಭಾರತದಾದ್ಯಂತ ದಂಗೆ ಆಗುತ್ತೆ. ಇನ್ ದ ಮೀನ್ ವೈಲ್ ಈ ಟ್ರಯಲ್ಸ್ ನಡೀತಾನೆ ಭಾರತದಾದ್ಯಂತ ದಂಗೆಗಳಾಗ್ತವೆ. ಒಂದು ಕಮ್ಯುನಲ್ ದಂಗೆ ಆಗ್ತಾ ಇರುತ್ತೆ, ಎರಡನೇದು INA RIN ನಿನ್ನೆ ಮಾತಾಡ್ತಾ ಹೇಳಿದ್ನಲ್ಲ, ರಾಯಲ್ ಇಂಡಿಯನ್ ನೇವಿ ರಿವಾಲ್ಟ್ ಮಾಡಿರುತ್ತೆ. ಪ್ಲಸ್ ಈ ಟ್ರಯಲ್ಸ್ ಇದು ಎಕ್ಸ್ಪೋಸ್ ಮಾಡುತ್ತೆ ಹೌ ಫ್ರೆಜೈಲ್ ದ ಬ್ರಿಟಿಷ್ ಪವರ್ ವಾಸ್ ಆ್ಯಂಡ್ ಬ್ರಿಟಿಷರ್ಸ್ ಕ್ಯಾನ್ ನಾಟ್ ರೂಲ್ ಅನ್ನೋದನ್ನು ಇದು ಎಕ್ಸ್ಪೋಸ್ ಮಾಡುತ್ತೆ. ಇವರು ಸ್ಟ್ರಾಂಗ್ ಇಲ್ಲ ನಮಗಿಂತ ಅನ್ನೋದನ್ನು ಎಕ್ಸ್ಪೋಸ್ ಮಾಡುತ್ತೆ. ಇದನ್ನು ಅರಿತಂಥ ಬ್ರಿಟಿಷರ್ಸ್ ಏನು ಮಾಡ್ತಾರೆ, ಫಸ್ಟು ದೇ ವಾಂಟೆಡ್ ಟು send them on exile
ಲೈಫ್ ಲಾಂಗ್ ಇವ್ರನ್ನ ಪ್ರಿಸನಲ್ಲಿ ಇಡಬೇಕು ಅಂತ ಮಾಡಿರ್ತಾರೆ. ಬಟ್ ಲುಕಿಂಗ್ ಎಟ್ ದ ಪಬ್ಲಿಕ್ ಸೆಂಟಿಮೆಂಟ್ ಆ್ಯಂಡ್ ಅದರ್ ಥಿಂಗ್ಸ್, ದೇ ವುಡ್ ಬಿ ಎಕ್ಸಾಮ್ಟೆಡ್, ದೇ ವುಡ್ ಬಿ ರಿಲೀಸ್ಡ್. ಇದು ದ 1946 ಮೇ ತನಕ ನಡೆದಿರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ ಕಮ್ಯುನಲ್ ದಂಗೆ ಮತ್ತು ರಾಯಲ್ ಇಂಡಿಯನ್ ನೇವಿಯ ದಂಗೆಯಿಂದ ಬ್ರಿಟಿಷರ್ಸು ಟೋಟಲ್ ಆಗಿ ಜರ್ಜರಿತವಾಗಿರುತ್ತೆ. ಸೊ ಅವರು ಇವರನ್ನು ನೀಟಾಗಿ ಬಿಟ್ಟು ನಮ್ಮ ದೇಶನ ಬಿಟ್ಟು ಓಡೋಗ್ತಾರೆ. ಅಷ್ಟೇ ಇವತ್ತಿನ ಟಾಪಿಕ್ಕು. ಥ್ಯಾಂಕ್ ಯು. ದಯವಿಟ್ಟು ನನ್ನ ಚಾನಲ್ನನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್